ಯಾವಾಗಲೂ ಶಿಕ್ಷಣ ಮತ್ತು ಶಿಕ್ಷಣ ಅಧಿಕಾರಿಗಳು ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಎಲ್ಲರದ್ದು ನಂಬಿಕೆ. ಆದರೆ ಆ ನಂಬಿಕೆ ಕಳಂಕ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರದ್ದು ವರ್ತನೆ ಕಂಡು ಬಂದಿದೆ. DDPI ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಸುದ್ದಿಯಾಗಿದ್ದಾರೆ. ಈ ಘಟನೆ ಆಗಿರೋದು ಚಿತ್ರದುರ್ಗದಲ್ಲಿ. ಕಂಠಪೂರ್ತಿ ಕುಡಿದು ಸಿಬ್ಬಂದಿ ಕಚೇರಿಯಲ್ಲೇ ಮೋಜು ಮಸ್ತಿಯನ್ನು ಮಾಡಿರೋದು. 20 ಲೀಟರ್ ವಾಟರ್ ಕ್ಯಾನ್ನಲ್ಲಿ ಡ್ರಿಂಕ್ಸ್ ಅನ್ನು ಮಿಕ್ಸ್ ಮಾಡಿ ಪಾರ್ಟಿ ಮಾಡಿರೋದಂತೆ. ಸಿಬ್ಬಂದಿ ಹೊಸ ಕಾರನ್ನ ಖರೀದಿ ಮಾಡಿದ್ದಕ್ಕೆ ಖುಷಿ ಪಟ್ಟಿದ್ದಾರೆ, ಪಾರ್ಟಿ ಕೊಟ್ಟಿದ್ದಾರೆ. ಪಾರ್ಟಿ ಕೊಟ್ಟ ಸ್ಥಳ ಈಗ ವಿವಾದದ ಕೇಂದ್ರ ಬಿಂದು ಆಗಿರೋದು. ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಈಗ ಅದೆಲ್ಲ ವೈರಲ್ ಆಗ್ತಿದೆ. ಬೇಕಿತ್ತ ಇವೆಲ್ಲ ಅಂತ. ಸಿಬ್ಬಂದಿಗಳು ಪಾರ್ಟಿ ಮಾಡಬಾರ್ದು ಅನ್ನೋದಲ್ಲ, ಬಟ್ ಜಾಗ ಯಾವುದು, ಆಯ್ಕೆ ಮಾಡ್ಕೊಂಡಿರೋ ಜಾಗ ಯಾವುದು? ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪವಿತ್ರ ಜಾಗ. ಅಲ್ಲಿಂದ ಅಪವಿತ್ರ ಕೆಲಸಗಳು ಬೇಕಿತ್ತ ಅನ್ನೋದು ಪ್ರಶ್ನೆ. ಆಮೇಲೆ ಇವರು ಹಿಂಗೆ ಕ್ಯಾನ್ ತುಂಬ ಎಣ್ಣೆ ಕುಡಿಬೇಕು ಅಂದಿದ್ರೆ ಗೋವಾ ಇತ್ತಪ್ಪ, ಹೋಗ್ಬೋದಾಗಿತ್ತು, ಮಜಾ ಮೋಜು ಮಸ್ತಿ ಮಾಡ್ಬೋದಾಗಿತ್ತು ಬೇಕಾದಂಗೆ. ಕಚೇರಿನಲ್ಲ, ವಾಟರ್ ಟ್ಯಾಂಕ್ನಲ್ಲಿ ಎಣ್ಣೆನ ಮಿಕ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಾ. ಅಷ್ಟೂ ಎಣ್ಣೆನ ಕುಡಿದು ಮುಗಿಸಿದ್ದಾರೆ ಅಂದರೆ ಇವ್ರು ಎಂಥ ಎಣ್ಣೆ ಗಾಡಿಗಳು ಅನ್ನೋದು ಪ್ರಶ್ನೆ ಆಗುತ್ತೆ ಅಷ್ಟೇ. ಅಲ್ಲ, ಅವ್ರಿಗೆ ಏನಾದ್ರು ಮಾಡ್ಕೊಂಡು ಹಾಳಾಗ್ಲಿ, ಮಾಡ್ಕೊಂಡಿರೋ ಜಾಗ ಯಾವುದು? ಎಕ್ಸಾಕ್ಟ್ಲಿ, DDPI ಕಚೇರಿ. ನೀವು ಕುಡಿತೀರೋ ಮತ್ತೊಂದು ಮಾಡ್ತಿರೋ ಅದು ಎಲ್ಲರೂ ಬೇರೆ ಕಡೆ ಮಾಡ್ಕೊಳ್ಳಿ. ಈ ತರ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಆ ವಿಡಿಯೋನ ಬಿಟ್ಕೊಂಡು ದೊಡ್ಡ ಸಾಧನೆ ಮಾಡಿದೀವಿ ಅಂತ ಎಂಥ ಕಚಡ ಜನ ಇರಬಹುದು ಇವರೆಲ್ಲರೂ ಅಂತ ಅಂದ್ಬಿಟ್ಟು. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಈಗ DDPI ಕಚೇರಿಯಲ್ಲಿ ಇಷ್ಟು ದೊಡ್ಡ ಪಾರ್ಟಿ ಮಾಡಿ ಸುದ್ದಿಯಲ್ಲಿರುವಂತಹ ಈ ವ್ಯಕ್ತಿಗಳು ಯಾವ್ಯಾವ ಹುದ್ದೆಯಲ್ಲಿದ್ರು ಒಂದು ಪ್ರಶ್ನೆ. ಎರಡನೇದು, ಇಷ್ಟು ಕುಡಿತದ ಚಟ ಇದ್ದಿದ್ರೆ ಗೋವಾಗೆ ಹೋಗ್ಬೋದಾಗಿತ್ತ? ಈ ರೇಂಜ್ಗೆ ಇದಕ್ಕಿಂತ ಡಬಲ್ ಆಗಿ ಎಕನಾಮಿಕಲ್ ಆಗೋ ಕುಡಿದು ಮುಗಿಸ್ಬೋದಾಗಿತ್ತು ಅಂತ ಯಾಕೆ ಈ ರೀತಿ ವರ್ತಿಸಿದ್ದಾರೆ ಇವರು? ಯಾವ ಜಾಗದಲ್ಲಿ ಏನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರ್ಲಿಲ್ವಾ ಇವ್ರಿಗೆ? ಖಂಡಿತವಾಗೂ ಮಮತಾ, ಏನು ಸುಶಿಕ್ಷಿತ ಸಮಾಜ ಕಟ್ಟುವಂತ ಹೊಣೆ ಹೊತ್ತಂತ ಏನು ಶಿಕ್ಷಣ ಇಲಾಖೆ DDPI ಕಚೇರಿಯಲ್ಲೇ ಈ ಒಂದು ರೀತಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿರುವಂತದ್ದು. ಏನು ಅವರ ಸಿಬ್ಬಂದಿಯಲ್ಲಿ ಓರ್ವರು ಕಾರನ್ನ ಖರೀದಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ DDPI ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ನಡೆಸಿರುವಂತ ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಅದರಲ್ಲೂ ಏನು 20 ಲೀಟರ್ ವಾಟರ್ ಕ್ಯಾನ್ಗೆ ಉಪನಿರ್ದೇಶಕರ ಏನು ಚಾಲಕ ಇರ್ತಾರೆ ರವಿ ಅನ್ನೋರು, ಅವರು ಮಧ್ಯ ಬೆರೆಸಿ ಅದಕ್ಕೆ ನೀರನ್ನು ಬೆರೆಸಿರುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಸುಮಾರು ಚಾಲಕ ಹಾಗೂ ಅಲ್ಲಿನ ಸಿಬ್ಬಂದಿಗಳು ಒಂದು ಸಂಭಾಷಣೆ ನಡೆಸ್ತಾರೆ. ಇದು ಅಯ್ಯಪ್ಪನಿಗೆ ತೆರಳುವಂತ ಒಂದು ನೈವೇದ್ಯ ಮತ್ತು ಅಯ್ಯಪ್ಪನಿಗೆ ತೆರಳುತ್ತಿರುವಂತ ಒಂದು ಬಂಗಾರ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾರೆ. ಹೀಗಾಗಿ ಈ ಒಂದು ವಿಡಿಯೋ ಇಂದಾಗಿ ಇಡೀ ಸಮಾಜಕ್ಕೆ ಒಂದು ನಿಜವಾಗ್ಲೂ ಕೂಡ ಇಡೀ ಪ್ರಜ್ಞಾವಂತ ಸಮಾಜ ಕಲಿತಿದ್ರೆ ಅಂದ್ರೆ ತುಂಬಾ ಗೌರವಯುತವಾದಂತಹ ಸ್ಥಾನಮಾನ, ಮತ್ತೆ ಇದು ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗೆ ಬಾ ಎಂಬ ಒಂದು ಸಂದೇಶವನ್ನು ನೀಡುವಂತ ಶಿಕ್ಷಣ ಇಲಾಖೆಯಲ್ಲಿ ಈ ರೀತಿ ಒಂದು ಪಾರ್ಟಿ ನಡೆದಿರುವಂತದ್ದು ನಿಜವಾಗ್ಲೂ ಕೂಡ DDPI ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಇವರು ಮೋಜು ಮಸ್ತಿಗೆ ಒಂದು ಶಿಕ್ಷಣ ಇಲಾಖೆಯನ್ನೇ ಒಂದು ಶಿಕ್ಷಣ ಇಲಾಖೆ ಕಚೇರಿಯನ್ನ ಬೇಕಿತ್ತ ಇವರಿಗೆ ಎಂಬ ಆಕ್ರೋಶ ಕೂಡ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಅದು ಎಲ್ಲ ಒಂಥರ ವೈಯಕ್ತಿಕ ಜೀವನದಲ್ಲಿ ಇವೆಲ್ಲ ಸಹಜ, ಅವ್ರು ಹೊರಗಡೆ ಮಾಡ್ಕೋಬಹುದಿತ್ತು. ಆದ್ರೆ ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ DDPI ಕಚೇರಿಯಲ್ಲಿ ಈ ರೀತಿ ಮಾಡೋದು ನಿಜವಾಗ್ಲೂ ಕೂಡ ಜನಾಕ್ರೋಶ ವ್ಯಕ್ತವಾಗಿದೆ ಮತ್ತು ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಇದೊಂದು ವಿಡಿಯೋನ ಅವ್ರು ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಈ ಸುದ್ದಿ ಏನು ಹೊರಗೆ ಬರ್ತಿರ್ಲಿಲ್ಲ. ಈ ತರದ್ ಎಷ್ಟು ನಡೆದಿದೆಯೋ ನನಗೆ ಗೊತ್ತಿಲ್ಲ. ಆಮೇಲೆ ಹಿಂಗೆ ಕ್ಯಾನ್ಗಳಲ್ಲಿ ಬೇಕಾದ್ರೆ ಸ್ನಾನನೇ ಮಾಡ್ಕೊಳ್ಳಿ, ಎಣ್ಣೆ ಸ್ನಾನನೇ ಮಾಡ್ಕೊಳ್ಳಿ, ಆಚೆ ಮಾಡ್ಲಿ, ಜಾಗ ಅಲ್ಲ. ವಾಟ್ ಎವರ್ ಆಯ್ಕೆ ಮಾಡ್ಕೊಂಡಿರೋ ಜಾಗ ಮಾತ್ರ ತಪ್ಪು. ವೆರಿ ರಾಂಗ್. DDPI ಇದಕ್ಕೇನು ಉತ್ತರ ಕೊಡ್ತಾರೆ? ಅವ್ರು ಕೊಟ್ಟಿರೋ ಸರಾಗದಿಂದ ಹೀಗೆಲ್ಲ ನಡೆದಿದೆಯಾ ಅಥವಾ ಅವ್ರ ಗಮನಕ್ಕೆ ಬಾರದ ರೀತಿಯಲ್ಲಿ ನಡೆದಿದೆಯಾ? ಉತ್ತರವನ್ನ DDPIಯೇ ಕೊಡಬೇಕು. ಇವರ ವಿರುದ್ಧ ಕ್ರಮ ತಗೋಬೇಕು.